ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ನಾವು ನಿನ್ನೆ ಸೌಜನ್ಯ ಸತ್ಯ ಅನ್ನುವಂತ 2 ಗಂಟೆ ಎಪಿಸೋಡ್ ಮಾಡಿದ್ವಿ. ಇವತ್ತು ಕೂಡ ಅದರ ರಿಪೀಟ್ ಕೊಟ್ವಿ. ಒಂದಂತೂ ಬಹಳ ಸ್ಪಷ್ಟ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸೌಜನ್ಯ ವಿಚಾರ ಚರ್ಚೆ ಆಗ್ತಾ ಇದೆ. 13 ವರ್ಷಗಳ ಘಟನಾವಳಿ ಇದು. ಒಂದೇ ಸಲಕ್ಕೆ ನೀವಂದುಕೊಂಡಂಗೆ ಉತ್ತರಗಳು ಬರೋದಿಲ್ಲ. ನಾಳೆ ಕೇಸ್ ರಿಓಪನ್ ಆಗಿ ಮತ್ತೆ ವಿಚಾರಣೆ ನಡೆದ್ರೆ ಮತ್ತೆ ಶುರುವಾಗುತ್ತೆ. ಎಲ್ಲಿಂದ ನೀವು ಇಲ್ಲಿಂದ ಮುಗಿಸ್ಬಿಡಿ ಅಂತ ಆಗೋದಿಲ್ಲ ಅಂತ. ನಾಳೆ ಕೇಸ್ ರಿಓಪನ್ ಆದ್ರೂ ಕೂಡ ಕೋರ್ಟ್ ಆದೇಶ ಕೊಟ್ಟರು ಕೂಡ ಮತ್ತೊಮ್ಮೆ ಎಫ್ಐಆರ್ ಶುರುವಾಗುತ್ತೆ, ಮತ್ತೊಮ್ಮೆ ಅಲ್ಲಿಂದ ಶುರುವಾಗುತ್ತೆ. ಆ ತರ ಇಲ್ಲಿ ತನಕ ಆಗಿದೆಯಲ್ಲ, ಅದರ ಮುಂದುವರಿಸಿ ಇದನ್ನ ತಗೊಳ್ಳಿ, ಹಂಗ್ ಬರಲ್ಲ. ಹಾಗಾಗಿ ಒಂದು ಏನಪ್ಪಾ ಅಂತಂದ್ರೆ, ಕೇವಲ ಯೂಟ್ಯೂಬ್ಗಳಲ್ಲಿ ಮತ್ತೊಂದು ಕಡೆಯಲ್ಲಿ ಅಲ್ಲಿ ಸಣ್ಣ ಪುಟ್ಟ ಚರ್ಚೆಗಳಾಗ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಆಗಿದಿಲ್ಲ ಅಂತಲ್ಲ, ಮೇನ್ ಸ್ಟ್ರೀಮ್ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ ಒಂದು ಕೊರಗೆಲ್ರಿಗೂ ಇತ್ತು. ರಿಪಬ್ಲಿಕ್ ಕನ್ನಡ ಆ ಮೇನ್ ಸ್ಟ್ರೀಮ್ ಚರ್ಚೆಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತೆಲ್ಲ ನಾಳೆ ಎಲ್ಲಾ ಚಾನೆಲ್ಗಳಲ್ಲೂ ಬಂದೇ ಬರಬೇಕು. ಯಾಕಂದ್ರೆ ಸೌಜನ್ಯಾಗಿ ನ್ಯಾಯ ಸಿಗಿದೆ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ಇಲ್ಲಿ ಪರ ವಿರೋಧ ಮಾಡೋಕೆ ನಾವು ಕೂತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ನಿಮಗೆ ಒಂದು ವಿಚಾರಗಳನ್ನು ಹೇಳಿದಾಗ ಪರ ಅಂತ ಅನ್ಸುತ್ತೆ, ಇನ್ನೊಂದು ವಿಚಾರಗಳನ್ನು ಹೇಳಿದಾಗ ವಿರೋಧ ಅಂತ ಅನ್ಸುತ್ತೆ. ನೀವು ನೆನಪಿಡಿ, ಗಿರೀಶ್ ಮಟ್ಟಣ್ಣನವರ್ ಅವರ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಂಟರ್ವ್ಯೂ ಅನ್ನು ಮೊಟ್ಟ ಮೊದಲಿಗೆ ಪ್ರಸಾರ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ, ನೆನಪಿರಲಿ. ಆ ನಂತರ ವಸಂತ ಗಿಳಿಯ, ಆ ನಂತರ ನಾವು ರೆಕಾರ್ಡ್ಗೆ ಹೋದ್ವಿ. ಏನೆಲ್ಲ ರೆಕಾರ್ಡ್ ಇಲ್ಲಿ ತನಕ ಆಗಿದೆ ಅಂತ ಹೇಳಿ ಅದನ್ನ ಹಂತ ಹಂತವಾಗಿ ನಿಮ್ಮ ಮುಂದಿಡುವಂತ ಪ್ರಯತ್ನ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಷ್ಟೇ ಬಲಿಷ್ಠರಾಗಲಿ, ಎಷ್ಟೇ ಪ್ರಭಾವಶಾಲಿಗಳಾಗಲಿ, ಕೆಲವರೆಲ್ಲ ಹೆಸರು ತೆಗೆಯೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ನಮಗೆ ಯಾವುದೇ ಭಯಾನೂ ಇಲ್ಲ, ಆತಂಕನೂ ಇಲ್ಲ, ಮಣ್ಣು ಮಸಿ ಯಾವುದೂ ಇಲ್ಲ. ಸೌಜನ್ಯ ಕೇಸಲ್ಲಿ ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಿದ್ರು ಕೂಡ ಅದರಲ್ಲಿ ಅತ್ಯಾಚಾರ ಪ್ರಕರಣ ಮತ್ತು ಕೊಲೆಯಲ್ಲಿ ಭಾಗಿಯಾಗಿದ್ರೆ ಅಂತವರಿಗೆ ಶಿಕ್ಷೆ ಆಗಲೇಬೇಕು. ಹಾಗಂತ ನೀವು ಇದನ್ನ ಮಾತ್ರ ಹೇಳಿ, ಅದನ್ನ ಹೇಳಬೇಡಿ, ಅದೆಲ್ಲ ಆಗಲ್ಲ. ಅದು ಇದು ಎಲ್ಲವೂ ಇರುತ್ತೆ. ಒಟ್ಟು ಎಷ್ಟು ಜನರದ್ದು? ಒಂದು ಕಡೆ ಸಂತೋಷ್ ರಾವ್, ಮತ್ತೊಂದು ಕಡೆ 4 ಜೈನ್, ನಾನು ಹೇಳಿದೆ ಹೆಸರೆಲ್ಲ, ಅವರ ಬಗ್ಗೆ ಅಲ್ವ ಇರುವಂತದ್ದು. ಅದು ಬಿಟ್ಟು 3ನೇವನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ತಾನೆ. ಇನ್ನೊಮ್ಮೆ ತನಿಖೆ ಆದಾಗಲೂ ಕೂಡ ಈ 5 ಬರಬೇಕಲ್ಲ ಇದರೊಳಗೆ, ಸರ್ಕಲ್ ಒಳಗೆ. ಆಗಲಿ ತನಿಖೆ, ಯಾರು ಬೇಡ ಅಂದ್ರು, ಇಷ್ಟೇ ನಾವು ಮಾತಾಡ್ತೀವಿ. ಆದರೆ ನಿಮಗೆ ಅನೇಕರಿಗೆ ನಾನು ಹೇಳಿದೆ, 13 ವರ್ಷಗಳ ಹಿಂದೆ ಆದಂತ ಘಟನೆ ಏನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರಲೇ ಇಲ್ಲ ಅಂತ ಅಂದ್ಕೊಂಡ್ರೆ, ಇಲ್ಲ, ಬಂದಿದೆ. ಬಂದಾದ ನಂತರ SIT ಆಯ್ತು, CID ಆಯ್ತು, CBI ಆಯ್ತು, ಆಮೇಲೆ ಎಲ್ಲ ಚಾರ್ಜ್ ಶೀಟ್, ಎಲ್ಲ ತೀರ್ಪುಗಳು ಬಂದ ನಂತರ ಅದು ನಿಂತೋಯ್ತು. ಆಮೇಲೆ ಧ್ವನಿ ಬಂತು, 2ನೇ ಸಲ ಅದನ್ನ ಮಾತಾಡಬೇಕು ಅಂತ ಹೇಳಿ. ಅದು CM ಅವರ ಅಧಿಕಾರಾವಧಿಯಲ್ಲಿ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳುವಂತ ಪ್ರಯತ್ನಗಳಾಯ್ತು. ಬಟ್ ಎಲ್ಲಾ ಕಡೆ ಜನಮಾನಸದಿಂದ ಅದರ ಬಗ್ಗೆ ದೊಡ್ಡ ಒತ್ತಡಗಳು ಬಂದಾಗ ಖಂಡಿತವಾಗ್ಲೂ ಆಗಬೇಕು ಅದನ್ನ. ಹಾಗಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪರ ವಿರೋಧ ಕಂಪ್ಲೀಟ್ ಆಗಿ ಕೇಳಿ ಎಲ್ಲವನ್ನು. ಈಗ ಅವತ್ತೇನಾಯ್ತು? ಈಗ ಈ ಕೇಸ್ನ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಕೇಸ್ಗೆ ಬರೋಬ್ಬರಿ 13 ವರ್ಷ ಆಯಿತು. ಆದರೆ ಇನ್ನೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯದ ಕೂಗು ನಿಂತಿಲ್ಲ, ನ್ಯಾಯ ಸಿಕ್ಕಿಲ್ಲ. ಬದಲಾಗಿ ಮತ್ತಷ್ಟು ಬಲವಾಗ್ತಾ ಇದೆ ಅದರ ಬಗೆಗೆ ಕೂಗು. ಈ ಕೇಸಲ್ಲಿ CID, CBI ಯಲ್ಲಿ ಈ ಕೇಸಲ್ಲಿ ಪ್ರಮುಖ ಆರೋಪಿ ಅಂತ ಅರೆಸ್ಟ್ ಆಗಿದ್ದದ್ದು ಸಂತೋಷ್ ರಾವ್. ಆಮೇಲೆ ಮಿಡ್ನಲ್ಲಿ ಬೇಲಲ್ಲಿ ಹೊರಬರ್ತಾರೆ. ಆ ನಂತರ ಅವರನ್ನ ಬಿಡುಗಡೆ ಕೂಡ ಮಾಡಲಾಗಿದೆ. ಇಲ್ಲಿ ಪ್ರಶ್ನೆ, ಹಾಗಿದ್ದರೆ ಸಂತೋಷ್ ರಾವ್ ಬಿಡುಗಡೆ ಆಯ್ತಲ್ಲ, ಹಾಗಿದ್ರೆ ಅತ್ಯಾಚಾರ ಮಾಡಿದ್ದು ಯಾರು? ಇದರ ನಡುವೆ ಒಂದು ತುಚ್ಛವಾಗಿ ಒಂದು ಮಾತನ್ನ ನಿನ್ನೆ ಕೂಡ ನಾನು ಹೇಳಿದ್ದೆ ಸರ್. ಆಮೇಲೆ ದಿನೇಶ್ ಅವರಿದ್ರು, ಫಾರೆನ್ಸಿಕ್ ತಜ್ಞರು. ಸಮಟೈಮ್ಸ್ ಏನಾಗುತ್ತೆ, ಎಲ್ಲಾ ಘಟನೆಗಳಾದ ನಂತರ ಕೂಡ ಸಾಕ್ಷ್ಯಾಧಾರಗಳೇ ಸಿಕ್ಕಿಲ್ಲದ ಕಾರಣಕ್ಕಾಗಿ 70% ಕೇಸ್ಗಳು ಉತ್ತರವಿಲ್ಲದೆ ಸತ್ತು ಹೋಗಿದೆ ಸರ್. ಉತ್ತರವಿಲ್ಲದೆ ಸತ್ತೋಗಿದೆ. ಆ ತರ ಆಗೋದು ಬೇಡ ಇದು ಅಂತ ನಾವು ಏನು ಮೈಂಡ್ ಸೆಟ್ ಇಟ್ಕೋತೀವಿ ಅಂತಂದ್ರೆ, ಸಿನಿಮಾದ ಮೈಂಡ್ ಸೆಟ್ ಇಟ್ಕೋತೀವಿ. ಸಾಧಾರಣವಾಗಿ ಒಂದು ಪಿಕ್ಚರ್ ನೋಡ್ತೀವಿ, ಪಿಕ್ಚರ್ ಒಂದು ಕೊಲೆ ಆಗುತ್ತೆ. ಪಿಕ್ಚರ್ ಎಂಡ್ ಆಗೋದಕ್ಕಿಂತ ಮೊದಲು ಆ ಕೊಲೆ ಹೆಂಗಾಯ್ತು ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿರ್ತದೆ. ನಮ್ಮ ಮೈಂಡ್ ಸೆಟ್ ಅದೇ ಇರ್ತದೆ. ಬಟ್ ರಿಯಲ್ ಲೈಫ್ ಅಲ್ಲಿ ಹಂಗಲ್ಲ. ಬೆಂಗಳೂರಿನಲ್ಲಿ 100 ಕೊಲೆಗಳ ಪೈಕಿ 70 ಕೊಲೆ ಯಾರು ಮಾಡಿದ್ದಾರೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಆದರೆ ಒಂದು 30 ವರ್ಷ ಕಳೆದ ನಂತರ ಆದ್ರೂ ಗೊತ್ತಾಗತ್ತಂತೆ. ಸಮಟೈಮ್ಸ್ ಒಂದು ಮಗದೊಂದು ಮತ್ತೊಮ್ಮೆ ಜನರು ಗೊತ್ತಾಗಲಿ. ಆದರೆ ನಾವು ಪ್ರತಿಯೊಂದನ್ನು ಕೂಡ ಏನು ಡಾಕ್ಯುಮೆಂಟ್ ಇದೆಯೋ
ಅಥೆಂಟಿಕ್ ಡಾಕ್ಯುಮೆಂಟ್ ಇದೆಯೋ ಅದು ಏನು ಹೇಳುತ್ತೋ ಅದನ್ನು ಮಾತ್ರ ಹೇಳೋದು. ಊಹಾಪೋಹದ್ದಕ್ಕೆ ಅವಕಾಶ ಇಲ್ಲಿಲ್ಲ. ಹಾಗಂತ ಅವರ ಅಭಿಪ್ರಾಯಗಳನ್ನು ಹೇಳಬಾರದು ಅಂತಿಲ್ಲ. ರಿಪಬ್ಲಿಕನ್ನ ಯಾವುದನ್ನಾದ್ರೂ ಪ್ರಸಾರ ಮಾಡುವಾಗ ಅಥೆಂಟಿಕ್ ಆಗಿರುವಂತದ್ದನ್ನ, ಅವರ ಹೇಳಿಕೆಗಳನ್ನ, ಸಮಟೈಮ್ಸ್ ಅಥೆಂಟಿಕ್ ರೆಕಾರ್ಡ್ಗಳನ್ನ, ಒಂದೇ ಒಂದು ರೆಕಾರ್ಡ್ ಬಿಟ್ಟು ನಾವು ಮಾತಾಡಿಲ್ಲ. ಹಾಗಿದ್ರೆ ಈ ಸಂತೋಷ್ ರಾವ್ ಯಾರು? ಸಂತೋಷ್ ರಾವನ್ನ ಯಾಕೆ ಟಾರ್ಗೆಟ್ ಮಾಡಲಾಯಿತು ಮತ್ತು ಸಂತೋಷ್ ರಾವ್ ಅಲ್ಲ ಅಂತ ಈಗ ಯಾಕೆ ಹೋರಾಟಗಳಾಗ್ತಾ ಇದೆ? ಅದಕ್ಕಿಂತ ಮೊದಲು ಸಂತೋಷ್ ರಾವ್ ಅವರ ಹಿನ್ನೆಲೆ ಏನು, ಅದರೊಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಸೌಜನ್ಯ ಇಡೀ ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ ಸೌಜನ್ಯ ಕೇಸ್ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಆರೋಪಿ ಸಂತೋಷ್ ರಾವ್ ಜೈಲು ಸೇರಿ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾನೆ. ಆದರೆ ಈ ಸಂತೋಷ್ ಯಾರು? ಆತನ ಹಿನ್ನೆಲೆ ಏನು? ಮತ್ತೆ ಯಾಕೆ ಈತನ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋದೇ. ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ಯಾರು? ಸಂತೋಷ್ ರಾವ್ ನಿಜವಾಗಲೂ ಮಾನಸಿಕ ಅಸ್ವಸ್ಥಳ ಬಳಿಕ ಅಂದ್ರೆ 2023 ಜೂನ್ನಲ್ಲಿ ಸಾಕ್ಷ್ಯಾಧಾರ ಕೊರತೆಯಿಂದ ಆರೋಪ ಮುಕ್ತನಾಗಿದ್ದ. ಕರಾಟೆ ಬ್ಲಾಕ್ ಬೆಲ್ಟ್ ಪಡೆದ ಸಂತೋಷ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ. ಇನ್ನು ಈತನ ವೃತ್ತಾಂತವನ್ನ ತಪ್ಪೊಪ್ಪಿಗೆ ಹೇಳಿಕೆ ಸ್ಪಷ್ಟವಾಗಿ ಹೇಳುತ್ತೆ. ಸೌಜನ್ಯ ಕೇಸ್ನಲ್ಲಿ ಈತ ಕೋರ್ಟ್ ಎದುರು ಹೇಳಿದ್ದೇನು ಅಂತ ನೋಡೋದಾದ್ರೆ, ಸಂತೋಷ್ ತಪ್ಪೊಪ್ಪಿಗೆ, ನನಗೆ ಶರಾಬು ಕುಡಿಯುವ, ಸಿಗರೇಟ್ ಸೇದುವ ಅಭ್ಯಾಸ ಇದೆ, ಡ್ರಗ್ಸ್ ಚಟನೂ ಇದೆ, ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳೊಂದಿಗೆ ದೈಹಿಕ ಸಂಪರ್ಕ ಹೊಂದುವ ಹಂಬಲ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಿರ್ಜನ ಪ್ರದೇಶದಲ್ಲಿ ಒಬ್ಬ ಹುಡುಗಿ ಕಂಡೆ. ನಾನು ಆ ಹುಡುಗಿಗೆ ಕೈ ಸನ್ನೆ ಮಾಡಿ ಕಾಡಿಗೆ ಹೋಗುವುದಕ್ಕೆ ಕರೆದೆ. ಆಕೆ ಹೆದರಿ ಮುಂದಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸಿದ್ಲು. ನಾನು ಬಲವಂತದಿಂದ ಆಕೆಯನ್ನ ತೋಡಿನ ಕಡೆಗೆ ಎಳೆದುಕೊಂಡು ಹೋದೆ. ಆಕೆಯ ಬಾಯಿಯನ್ನ ಒತ್ತಿ ಪೊದೆಯ ಕಡೆಗೆ ಎಳೆದುಕೊಂಡು ಹೋಗಿ ಬಲಾತ್ಕಾರ ಮಾಡಿದೆ. ಆಕೆ ನನ್ನಿಂದ ಕೊಸರಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ಲು. ಆಗ ಟ್ಯಾಗ್ನಿಂದ ಕುತ್ತಿಗೆಯನ್ನ ಬಿಗಿದೆ. ಅವಳು ಅಸ್ವಸ್ಥಳಾದ್ಲು. ಬಳಿಕ 1 ಗಂಟೆ ಬಲಾತ್ಕಾರ ಮಾಡಿದೆ. ನಂತರ ಅದೇ ಟ್ಯಾಗ್ನಿಂದ ಅವಳ ಉಸಿರುಗಟ್ಟಿಸಿ ಕೊಲೆ ಮಾಡಿದೆ. ನನ್ನ ಜೊತೆ ಬಂದ್ರೆ ಬಲಾತ್ಕಾರ ಮಾಡಿದ ಸ್ಥಳ, ಆ ವೇಳೆ ಧರಿಸಿದ್ದ ಬಟ್ಟೆ, ಉಳಿದುಕೊಂಡಿದ್ದ ಸ್ಥಳವನ್ನ ತೋರಿಸ್ತೀನಿ.